स्वागत है आपका बी न्यूज नेशन में। मैं हूं आबिद हुसैन शेख। बसनगौड़ा पाटिल से देश की संस्कृति सीखने की जरूरत नहीं। बीजापुर में 24 दिसंबर से 31 दिसंबर तक भारत संस्कृति उत्सव भारत संगम विकास के नाम पर करोड़ों का चंदा इकट्ठा करके बसनगौड़ा पाटिल जनता को धोखा दे रहे हैं। भारत संस्कृति के नाम पर करोड़ों का पैसा उठाते हुए ये उत्सव बसनगौड़ा पाटिल अभिमानी उत्सव दिखाई दे रहा है। राज्य में भयानक सूखे से जूझ रहे बीजापुर जिले को किसानों की परेशानी का समाधान निकालने की परिस्थिति के समय सार्वजनिक जनता से मोदी जी का फोटो दिखाकर करोड़ों का खर्च किस लिए जैसे सवाल उठाते हुए भारत की संस्कृति बसनगौड़ा पाटिल से सीखने की जरूरत नहीं है। भारत अनेकता में एकता का संदेश देता है। इस संस्कृति उत्सव में दूसरे धर्मों को शामिल न करके बसनगौड़ा पाटिल कौन सा संस्कृति उत्सव कर रहे हैं। इस उत्सव से किसी का न सही बीजापुर के एमएलए बसनगौड़ा पाटिल का लाभ जरूर होगा। आज एक निजी होटल में प्रेस मीट में बात करते हुए बीजेपी अल्पसंख्यक जिला जनरल सेक्रेटरी यासिन जौड़ी और एडवोकेट इनायत रोजेवाले ने कहा, ಬಿಜಾಪುರ ನಗರದಲ್ಲಿ 24ಕ್ಕೆ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ನಮ್ಮ ನಗರ ಶಾಸಕರು ಒಂದು ಕಾರ್ಯಕ್ರಮ ಇಟ್ಟಾರೆ, ಭಾರತೀಯ ಸಂಸ್ಕೃತಿ ಉತ್ಸವ ಅಂಥೇಳಿ, ಇಂಡಿಯನ್ ಕಲ್ಚರಲ್ ಪ್ರೋಗ್ರಾಮ್ ಅಂಥೇಳಿ. ಆ ಭಾರತ ಸಂಸ್ಕೃತಿ ಉತ್ಸವ ಅಂದ್ರೆ ಬರೀ ಅದು ಸೀಮಿತ ಒಂದು ಕೋಮಿಗೆ ಆಗಿದೆ. ಆ ಥರದ ಭಾವನೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಜನರಿಗೆ ಆಗಿದೆ. ಏನಾಗಿದೆ ಅಂದ್ರೆ ಅವ್ರ ಪ್ಯಾಂಪ್ಲೆಟ್ ನೋಡಿದೆವು ನಾವು, ಯಾವುದೇ ಒಂದು ಗುರುದವ್ರದ್ದಾಗಲಿ, ಗುರು ನಾನಕ್ ಸಾಹೇಬ್ರದಾಗಲಿ, ನಮ್ಮ ಕ್ರಿಶ್ಚಿಯನ್ಸ್ ಕಮ್ಯುನಿಟಿದಾಗಲಿ, ಮುಸ್ಲಿಮ್ಸ್ ಕಮ್ಯುನಿಟಿದಾಗಲಿ, ಅದರೊಳಗೆ ಯಾವುದೇ ಒಂದು ಕಾರ್ಯಕ್ರಮದಾಗಲಿ, ಒಂದು ಫೋಟೋ ಆಗಲಿ, ಒಂದು ಚಿತ್ರ ಏನೂ ಇಲ್ಲ. ಮತ್ತು ಸೂಫಿ ಸಂತ್ರದ ನಮ್ಮ ನಾಡೈತಿ ಬಿಜಾಪುರ ನಾಡು, ಆ ಸೂಫಿ ಅವ್ರದ್ದು ಯಾವುದೋ ಒಂದು ಹೆಸರಿಲ್ಲ. ಮತ್ತು ಇವರು ಇಂಥದ್ದು ಕಾರ್ಯಕ್ರಮ ಮಾಡಿ ಅದನ್ನು ಮರು ದಿವಸ ಕ್ರಿಶ್ಚಿಯನ್ಸ್ ಕಮ್ಯುನಿಟಿದು ಒಂದು ಹಬ್ಬ ಇದೆ. ಮತ್ತು ಇಂಥದ್ದು 20 ಲಕ್ಷ 30 ಲಕ್ಷ ಜನರು ಇವರು ಸೇರಿಸ್ಲಾಗತ್ತಾರೆ. ನಾಳೆ ಏನರ ಅನಾಹುತ ಆದರೆ ಯಾರು ಜವಾಬ್ದಾರ? ಒಂದು ಕೋಮಿಗೆ ಸೀಮಿತ ಆಗಿತ್ತು. ಅವಲ್ಲ, ಒಂದು ಕೋಮಿಗೇನೇ ಇಲ್ಲ ನೋಡ್ರಿಲ್ಲ ನೀವು. ಈಗ ಯಾವುದೋ ಒಂದು ಬಸವನಗೌಡ ಪಾಟೀಲ್ ಅಭಿಮಾನಿ ಅಥವಾ ಅವರು ಟೀಮ್ಗೆ ಸೀಮಿತ ಅಂದ್ರೂ ಒಳ್ಳೇದು. ಯಾಕಂದ್ರೆ ಎಲ್ಲ ಜಾತಿಯವ್ರಿಗೆ ಕಾನ್ಫಿಡೆನ್ಸ್ದಾಗಿ ತೊಗೊಂಡು ಎಲ್ಲ ಇವರು ಸಾಹೇಬ್ರಾಗಲಿ, ಮುರ್ಷದ್ಗಳಾಗಲಿ, ಇವರು ಫಾದರ್ ಆಗಲಿ, ನಮ್ಮ ಸಿಖ್ ಸಮುದಾಯವರಾಗಲಿ ಅವ್ರು ತೊಗೊಂಡು ಇವರು ಒಳ್ಳೇದು ಮಾಡಿದ್ರೆ ಒಂದು ಒಳ್ಳೇದಾಗಿತ್ತು. ಮತ್ತು ಇಂಡಿಯನ್ ಕಲ್ಚರಲ್ ಮೀನಿಂಗ್ ಏನದು ಇತಿಹಾಸದಾಗ ನೋಡ್ರಿ ನೀವು, ಎಲ್ಲ ಜಾತಿದಾಗ ಮತ್ತು ಕಾಸ್ಟ್ ಕ್ರೀಡ್ ಯಾರು ಇರಲಿ, ಒಂದು ನಮ್ಮ ಇಡೀ ವಿಶ್ವಗೆ ಒಂದು ಮಾದರಿಯಾಗಿದೆ ನಮ್ಮ ಹಿಂದೂಸ್ತಾನ್. ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂಥೇಳಿ ಎದಕ್ಕೆ ಹೇಳ್ತಾರಂದ್ರೆ ಎಲ್ಲ ಜಾತಿದವ್ರು ಇದ್ದರೂ ಏಕತೆ ಇರುತ್ತೆ ಇಲ್ಲಿ. ಇವರು ಬರೇ ಒಂದೇ ಕೋಮಿಗೆ ಮಾಡಿಕೊಂಡು ಇಲ್ಲ ನಾಳೆ 4 ಮಂದಿಗಲ್ಲಿ ಬಂದು ಸನ್ಮಾನ ಮಾಡ್ಕೊಳ್ತಾರೆ. ಏನಿಲ್ಲ, ಈಗಲೂ ಟೈಮ್ ಇದೆ, ಇನ್ನು 3 ದಿವಸ ಇದೆ. ಎಲ್ಲರಿಗೂ ಕಮ್ಯುನಿಟಿದವ್ರಿಗೂ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಹೇಳಿ, ಅವರು ಬರ್ರಿಪ್ಪ ಎಲ್ಲರೂ ಬಂದು ಒಂದು ಒಳ್ಳೆಯ ಉತ್ಸವ ಮಾಡೋಣ ಅಂತ ಅವ್ರು ಮಾಡಿದರೆ ಒಂದು ಒಳ್ಳೆಯದಾಗುತ್ತೆ ನಮ್ಮ ಜನರಿಗೆ. ಅಲ್ಲಿ ಒಂದು MH ರೋಜೇವಾಲ್ ಹೇಳಬೇಕು. ಇದರಲ್ಲಿ ಭಾರತೀಯ ಸಂಸ್ಕೃತಿ ಕಾರ್ಯಕ್ರಮ ಈ ಬರಗಾಲ ಜಿಲ್ಲಾದಲ್ಲಿ 50-60 ಕೋಟಿ ರೂಪಾಯಿ ಖರ್ಚು ಮಾಡಿ ಇದು ಕಾರ್ಯಕ್ರಮವನ್ನು ನಮ್ಮ ನಗರ ಶಾಸಕರ ಬಸವನಗೌಡ ಪಾಟೀಲ್ ಅವರು ನಡೆಸ್ಲಾಕತ್ತಾರ. ಈ ಕಾರ್ಯಕ್ರಮದಿಂದ ನಮ್ಮ ಜಿಲ್ಲೆಯ ರೈತರಿಗೆ ಏನು ಅನುಕೂಲ ಆಗುತ್ತೆ, ಈ ಕಾರ್ಯಕ್ರಮದಿಂದ ನಮ್ಮ ಜಿಲ್ಲೆಯ ರೈತರಿಗೆ ಬಡವರಿಗೆ ಏನು ಪ್ರಯೋಜನ ಇದೆ, ಇದರ ಬಗ್ಗೆ ನಮ್ಮ ಪತ್ರಿಕೆ ಬಾಂಧವರದಿಂದ ಬಸವನಗೌಡ ಪಾಟೀಲ್ ಅವರಿಗೆ ನನ್ನೊಂದು ಪ್ರಶ್ನೆ. ಈ ಕಾರ್ಯಕ್ರಮದಿಂದ ನಮ್ಮ ಇವರು ನಗರದ ಶಾಸಕರಾಗಿ 50-60 ಕೋಟಿ ರೂಪಾಯಿ ಖರ್ಚು ಮಾಡಿ ಕೆಟ್ಟ ಬರಗಾಲ ದಿನಗಳಲ್ಲಿ ಅದೂ ಈ ಕಾರ್ಯಕ್ರಮ ಮಾಡುವುದು ಏನು ಅವಶ್ಯಕತೆ ಇತ್ತು, ಈ ಕಾರ್ಯಕ್ರಮದಿಂದ ನಮ್ಮ ಜಿಲ್ಲೆಯ ರೈತರಿಗೆ ಏನು ಲಾಭ ಇದೆ ಅಂತೇಳಿ ನನ್ನ ಪ್ರಶ್ನೆ. ಮೋದಿ ಪ್ರತಿಯೊಂದು ಬಾರಿ ಎಲ್ಲ ಕಡೆ ನಗರದಾಗ ಹೋಗಿ ನೋಡ್ಬೋದು ತಾವು ಎಲ್ಲ. ಇವಾಗ ಆಲ್ರೆಡಿ ಎಲ್ಲರಿಗೆ ರಸೀಟವನ್ನು ತೋರಿಸಿದ್ದೆ. ಮೋದಿ ಬರ್ಲಾಕತ್ತಾರ, ಮೋದಿಯವ್ರು ಬರ್ತಾರೆ, ಮೋದಿಯವ್ರ ಫೋಟೋ, ಮೋದಿಯವ್ರ ಹೆಸರು ಬೆಳೆಸಿ ಅವರಿಗೆ ಕತ್ತಲಲ್ಲಿ ಇಟ್ಟು ಅವರಿಗೆ ಮಿಸ್ಗೈಡ್ ಮಾಡಿ ಅವ್ರ ಹೆಸರು ಹೇಳಿ ಜನರಿಗೆ ಹಣ ಲೂಟಿ ಮಾಡುವಂಥ ಕೆಲಸವನ್ನು ಮಾಡಾಕತ್ತಾರೆ ಇವರು ನಗರದಾಗ. ಅಧಿಕಾರಿ ಈಗ ನೋಡ್ರಿ, ನಿನ್ನೆ ನಾನು ನೋಡಿದೆ, ವಿಜಯವಾಣಿ ಪೇಪರ್ದಾಗ ಬಂದಿತ್ತು. ಅಲ್ಲಿ ಅಧಿಕಾರಿಗಳಿಗೆ ವೈದಲ್ಲಿ 150 ಎಕರೆಯಲ್ಲಿ ರೋಡ್ ಮಾಡಿಸ್ಲಾಕತ್ತಾರೆ. ಇವರು ನಗರ ಶಾಸಕರಾಗಿ ಇದೆಲ್ಲ ಮಾಡಬೇಕಾಗಿತ್ತೇನ್ರಿ? ತಮ್ಮ ಕ್ಷೇತ್ರದಾಗ, ತಮ್ಮ ನಗರ ಇದ್ದಿದ್ದ ನಗರದಾಗ ರೋಡ್ ಇಲ್ಲ. ಇವರು ಅಲ್ಲಿ 150 ಎಕರೆದಾಗ ಕಾರ್ಯಕ್ರಮಕ್ಕೆ ರೋಡ್ ಮಾಡಿ ತನ್ನ ಅಧಿಕಾರಿಗೆ ದುರುಪಯೋಗಿಸಲಾಗ್ತಾರೆ ಇವರು बसनगौड़ा पाटिल। बीजापुर जिले में एक भारतीय संस्कृति कार्यक्रम बोल को चल रहा है। 24 से लेको एक 8 दिन या 10 दिन का कार्यक्रम है।
ये पूरे हमारे कर्नाटक राज्य के अंदर ही सबसे जिला बरगाल जिला कौन सा है बोले तो हमारा बीजापुर जिला है। ऐसे बरगाल जिले के अंदर रैता जहर खा को कर्जा हुए पांसी वाले को पीका पानी की वजह से पूरे रैता की पीका नहीं आको कर्जा हुए को रैता मर रहे हैं। ये देखने का छोड़ को एक जिम्मेदारी आदमी नगर शासक हो को हमारे नगर का एक एमएलए हो को बसनगौड़ा पाटिल साहब है, ये सब रैता के बारे में गरीबा के बारे में बरगाल हुए सो इसकी फिक्र नहीं है इनको फिक्र है भारतीय संस्कृति कार्यक्रम करने के। क्या कौन से भी हमला भारतीय संस्कृति नहीं मालूम है क्या हमला भारतीय कर को इन्हों बोल को सिखा को दे रहे हैं क्या। नरेंद्र मोदी हमारे देश के एक गर्व से बोल सकते हैं हमारे देश के प्रधानमंत्री नरेंद्र मोदी हैं बोल को क्या नरेंद्र मोदी उनका फ़ोटो दिखा को नाम बोल को हर जगह रोड़ा पर ठहर को पट्टी उठा को 60 करोड़ रुपए खर्चा करने कर बोल को पट्टी उठा को 10 करोड़ खर्चा कर को बचे सो पैसे अपे रख लेना रहता है। ये कार्यक्रम करने वास्ते हमारे ज़िले की हालत क्या है, हमारे ज़िले में बरगाल चिया के रहता की हालत क्या है, इन्हों हमारे देश के प्रधानमंत्री नरेंद्र मोदी उनको बोल को बुला रहे हैं क्या। उनको भी अंधेरे में रखो मिसगाइड कर को बुला को उनका नाम सीखा खाली पैसे उठा को खा रहे हैं। ये कार्यक्रम में 60-70 करोड़ रुपए खर्चा करके जो कार्यक्रम कर रहे हैं इससे हमारे बीजापुर के ज़िले के रैता को क्या फ़ायदा है ये इन्हों बताना। यासीन जवಳಿ ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ। ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ। ಸಮಾಜದಲ್ಲಿ ಹಿಂದುಳಿದವರಿಗೆ ಬಡವರಿಗೆ ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು। ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ। ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019 ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ ಮನುಗುಳಿ ರೋಡ್ ವಿಜಯಪುರ। ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944 8792092220 8123288852 ಮತ್ತು 9980370157 ಕಚೇರಿಯ ವಿಳಾಸ ಮನುಗುಳಿ ರಸ್ತೆ ಅಲಿ ಮಸೀದ್ ಹತ್ರ ವಿಜಯಪುರ। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।